ಯುಕ್ತಿ ಶಕ್ತಿ ಯುಕ್ತಿ. ಓ ಸೂಪರ್ ಮೇಡಮ್. ಚಂದ ಚಂದದ ಚಂದನ ನೋಡುತ್ತಾ ಬಂದೆವು ನಿನ್ನನ್ನು ಅನುದಿನ. ಬ್ಯೂಟಿಫುಲ್ ಲೇಡೀಸ್ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ತರಕಾರಿ ಎಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಲೇಬೇಕು. ಮಾರ್ಕೆಟಿಂದ ಮಾರಿ ಬಂದರೆ ತರಕಾರಿಯಿಂದ ನಮಗೆ ದುಡ್ಡು ಬರುತ್ತೆ. ಮರಗಳೆಲ್ಲ ಕಡ್ದಿರೋದ್ರಿಂದ ಎಲ್ಲ ಕಡೆ ಡ್ರಾಟ್ ಅಂದ್ರೆ ಎಲ್ಲೂ ನೀರಿಲ್ಲ. ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದು ಪೇಪರ್ ಎತ್ಕೊಂಡು ಬರ್ತಾ ಇದ್ದಾನೆ. ಅದು ಬಾಲ ಕಾರ್ಮಿಕ ಪದ್ಧತಿಗೆ ವಿರುದ್ಧವಾಗಿರೋದು. ಶಕ್ತಿ ಯುಕ್ತಿ ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ಅದು ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶಕ್ತಿ ಯುಕ್ತಿ. ಡೈಲಿ ಮನೇಲಿ ಕೆಲಸ ಮಾಡಿ ಬೇಜಾರಾಗಿದೆಯಾ? ಅಡುಗೆ ಮಾಡು, ಪಾತ್ರೆ ತೊಳಿ, ಗಂಡನ ಆಫೀಸಿಗೆ ಕಳಿಸೋದೇ ಟೆನ್ಷನ್ ಅನ್ನಿಸ್ತಾ ಇದೆಯಾ? ಇದ್ರ ಜೊತೆಗೆ ಮಕ್ಕಳು ಹೋಮ್ವರ್ಕ್ ಕೂಡ ಮಾಡಿಸೋದು ಟಾಸ್ಕ್ ಅನ್ನಿಸ್ತಾ ಇದೆಯಾ? ಅಯ್ಯೋ ನಮಗೆ ಅಂತ ಒಂದು ಟೈಮ್ ಇಲ್ಲ ಅನ್ನೋ ಬೇಸರ ನಿಮಗಿದೆಯಾ? ಹಾಗಾದರೆ ನಿಮಗೆಲ್ಲ ಬೇಸರಕ್ಕೆ ಒಂದು ಸಣ್ಣ ಫುಲ್ ಸ್ಟಾಪ್ ನಮ್ಮ ಶಕ್ತಿ ಯುಕ್ತಿ. ಪ್ರತಿ ಹೆಣ್ಣು ಅಡುಗೆ ಮನೆಯಲ್ಲಿ ಎಂಥ ದೊಡ್ಡ ಪಾತ್ರೆಗಳನ್ನು ಎತ್ತಬಲ್ಲಂತಹ ಪವರ್ ಲಿಫ್ಟರ್ ಕೂಡ ಹೌದು, ಎಂಥದ್ದೇ ದುಡ್ಡಿನ ಸಮಸ್ಯೆಯನ್ನು ನಿಭಾಯಿಸಬಲ್ಲಂತಹ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಹಾಗಾಗಿನೇ ನಮ್ಮ ಶೋನ ಹೆಸರು ಶಕ್ತಿ ಯುಕ್ತಿ. ಕಳೆದ ವಾರದ ಎಪಿಸೋಡ್ನಲ್ಲಿ ನಮ್ಮ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಎಂಥ ಅದ್ಭುತವಾಗಿ ಆಟ ಆಡಿ ಬಜರ್ನ ಒತ್ತಿ ಪಾಯಿಂಟ್ಸ್ನ ಪಡ್ಕೊಂಡ್ರು. ಇವತ್ತು ಕೂಡ ಅಂಥದ್ದೇ ಬ್ಯೂಟಿಫುಲ್ ರೌಂಡ್ಸ್ ಜೊತೆ ನಾವು ಬಂದಿದ್ದೀವಿ. ವೆಲ್ಕಮ್ ಲೇಡೀಸ್. ಹಾಗಾದರೆ ನಿಮ್ಮ ಸ್ಥಳಕ್ಕೆ ಹೋಗ್ತೀರಾ? ಸೂಪರ್. ಎಸ್ ಸೂಪರ್ ಲೇಡೀಸ್ ಎಲ್ಲ ಹೇಗಿದ್ದೀರಾ? ಸೂಪರಾ? ಸೊ ಒಬ್ರು ಮನೆಗೆ ಒಬ್ರು ಹೋಗಿ ಬರ್ತಿರ್ತೀರಾ? ಯಾರು ತುಂಬಾ ಚೆನ್ನಾಗಿ ಅಡುಗೆ ಮಾಡೋದಿಲ್ಲಿ? ಎಲ್ಲರೂ ಮಾಡ್ತೀವಿ. ಲೇಡೀಸ್ ಅಂದ್ಮೇಲೆ ಎಲ್ಲರೂ ಅಡುಗೆ ಚೆನ್ನಾಗೇ ಮಾಡ್ತೀವಿ. ಅಲ್ಲ ಲೇಡೀಸ್ ಅಂದ್ರೆ ಎಲ್ಲ ಅಡುಗೆ ಚೆನ್ನಾಗೇ ಮಾಡಕ್ಕೆ ತಾನೆ. ಚೆನ್ನಾಗಿರೋದು ಎಲ್ಲರೂ ಸೂಪರ್ ಆಗಿದ್ದಾನೆ. ನಾವೆಲ್ಲ ನೀವು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಹಾಗಾಗಿ ನೋಡಿದ್ರೆ ಒಳ್ಳೆ ಕುಕ್ಸ್ ತರ ಅನ್ಸ್ತೀರಿ. ಹೌದು ಮೇಡಮ್, ಬ್ಯೂಟಿಷಿಯನ್ ಬೇರೆ ಅಲ್ಲ? ಹೌದು. ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್. ಎಷ್ಟು ಜನ ಅವ್ರ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ? ಅವ್ರು ಬಿಟ್ಟು ಯಾರು ಹೋಗಲ್ಲ. ಸೂಪರ್. ಅವ್ರಿಗೆ ಕೇಳ್ಬೇಕು ನಾವು ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ ಅಲ್ಲ? ಬ್ಯೂಟಿಫುಲ್ ಆಗಿದ್ದಾರೆ ಅಂತ. ಎಲ್ಲರೂ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ವಿ. ಇವತ್ತಿನ ರೌಂಡಿಗೆ ತುಂಬಾ ಪ್ರಿಪೇರ್ ಆಗಿ ಬಂದಿದ್ದೀರಾ? ಪ್ರಿಪೇರ್ ಆಗಿ ಬಂದಿದ್ದೀರಾ? ಓಕೆ, ಯಾರು ಜಾಸ್ತಿ ಮಾತಾಡೋದು ವಾಕಿಂಗ್ ಹೋದಾಗ? ಸಾವಿತ್ರಿ ಮೇಡಮ್. ಸಾವಿತ್ರಮ್ಮ ಇಲ್ಲಿ. ನನ್ನ ಹೆಸರು ಸಾವಿತ್ರಿ, ನನ್ಗೊಬ್ಳು ಮುದ್ದು ಸೊಸೆ, ಮುದ್ದು ಮಗಳಿದ. ಇಲ್ಲಿ ಮಾತೇ ಹೊರಡ್ಲಿಲ್ಲ. ಇವಾಗ ರೌಂಡಿಗೆ ಇಳಿಸಿ ಬಜಾರ್ ಹೊಡಿರಿ ಅನ್ನಿ. ಓಡ್ತಾ ಇದ್ದಾರೆ ಹಿಂಗಂತಾರೆ ಅಲ್ವಾ? ಹೌದು. ಅದು ಫಸ್ಟ್ ಭಯ ಇರುತ್ತೆ, ಆಮೇಲೆ ಫೀಲ್ಡ್ ಅಂದ್ರೆ ಇಳಿದ್ಬಿಟ್ರಿ ಇವಾಗ. ಇವಾಗ ಸ್ವಲ್ಪ ಚಾರ್ಜ್ ಆಗಿದೆ. ಓಕೆ ರೆಡಿ. ಸೂಪರಾ? ಯಾರಿಗೆ ತುಂಬಾ ಜನರೇಟರ್ ನಾಲೆಡ್ಜ್ ಇದೆ? ಎಂತ ನಾಲೆಡ್ಜ್? ಜನರೇಟರ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಇದೆ. ಹೇಳ್ಬೇಕಾಗ ನಮಗೆ ಜನರೇಟರ್ ನಾಲೆಡ್ಜ್ ಇಲ್ಲ, ಜನರಲ್ ನಾಲೆಡ್ಜ್ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಫಸ್ಟ್ ರೌಂಡು ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ? ಓಕೆ. ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸೀರಿಯಲ್ ನೋಡ್ಬೇಕಾದ್ರೆ ಎಲ್ಲ ಚೂರು ನ್ಯೂಸ್ ಚಾನಲ್ ನೋಡಿರ್ತೀರಾ ಅಲ್ವಾ? ಹೌದು. ಮಕ್ಕಳು ಓದ್ಬೇಕಾದ್ರೆ ಎಲ್ಲ ಸ್ವಲ್ಪ ಗಮನಿಸಿರ್ತೀರಾ ಅಲ್ವಾ? ಓಕೆನಾ? ಸೊ ಇವತ್ತಿನ ಸಂಚಿಕೆ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣ. ರೆಡಿ? ಇವತ್ತಿನ ಸಂಚಿಕೆಯ ಮೊದಲನೇ ಸುತ್ತು ನನ್ನ ಭಾರತ. ಪ್ರತಿ ಟೀಮ್ಗೂ ಕೂಡ ಒಂದೊಂದು ಪ್ರಶ್ನೆನ ಕೇಳಲಾಗುತ್ತೆ. ಆ ಟೀಮು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಒಂದೊಂದು ಅಂಕ ಸಿಗುತ್ತೆ. ಏನಾದ್ರು ಉತ್ತರ ಕೊಡೋದ್ರಲ್ಲಿ ಅವ್ರು ಫೇಲ್ಯೂರ್ ಆದರೆ ಅದು ನೆಕ್ಸ್ಟ್ ಟೀಮಿಗೆ ಪಾಸ್ ಆಗುತ್ತೆ. ಅವ್ರು ಉತ್ತರ ಕೊಟ್ಟರೆ ಅವ್ರಿಗೆ ಕೂಡ 1 ಮಾರ್ಕ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ತಪ್ಪು ಉತ್ತರ ಕೊಟ್ಟರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಅಂತೂ ಆಗೇ ಆಗುತ್ತೆ. ಓಕೆನಾ? ಇವತ್ತಿನ ಸಂಚಿಕೆಯ ಮೊದಲನೇ ಸುತ್ತು ನನ್ನ ಭಾರತ. ತೆರೆ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಪ್ರತಿ ಟೀಮ್ ಅವರು ಕೂಡ ಒಂದೊಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ನಾವು ಯಾವ ಪ್ರಶ್ನೆ ಕೇಳ್ತೀವಿ, ಯಾವ ಸಿಟಿ ಎಲ್ಲಿ ಲೊಕೇಟ್ ಆಗುತ್ತೆ ಅನ್ನೋದನ್ನು ನಮ್ಮ ಇಂಡಿಯಾ ಮ್ಯಾಪ್ನಲ್ಲಿ ತೋರಿಸ್ಬೇಕಾಗುತ್ತೆ. ಹಾಗಾಗಿನೇ ನಮ್ಮ ಸುತ್ತಿನ ಹೆಸರು ನನ್ನ ಭಾರತ. ಓಕೆನಾ? ರೆಡಿನಾ? ಸೊ ಟೀಮ್ ರೆಡ್ಗೆ ಮೊದಲನೇ ಪ್ರಶ್ನೆ ಆನ್ ಶಕ್ತಿ ವಾಲ್ ಪ್ಲೀಸ್. ಈ ಊರಿಗೆ ಹೋದ್ರೆ ಸಾಕು ನೀವೆಲ್ಲೋ ಮಹಾರಾಜರ ಕಾಲಕ್ಕೆ ಹೋಗಿದ್ದೀರಾ ಅನ್ಸುತ್ತೆ. ಎಲ್ಲೆಲ್ಲೂ ಗುಲಾಬಿ ಬಣ್ಣದ್ದೇ ಕಾರುಬಾರು. ಇದು ಯಾವ ಊರು? ಜೈಪುರ.
ಓಕೆ ಇವರು ಈ ಊರಿಗೆ ಹೋದರೆ ಸಾಕು ನೀವೆಲ್ಲ ಮಹಾರಾಜರ ಕಾಲಕ್ಕೆ ಹೋಗಿದ್ರೆ ಅನ್ಸುತ್ತೆ, ಎಲ್ಲೆಲ್ಲೂ ಗುಲಾಬಿ ಬಣ್ಣದ್ದೇ ಕಾರುಬಾರು, ಇದು ಯಾವ ಊರು ಅಂತ ಕೇಳಿದ್ದಾರೆ. ಪಿಂಕ್ ಸಿಟಿ ಅಂದರೆ ನನ್ನ ಪ್ರಕಾರ ರಾಜಸ್ಥಾನ್ ಆಗಿತ್ತು. ನೀವು ಕೊಟ್ಟಿರೋ ಉತ್ತರ ಜೈಪುರು. ಪರ್ಪಲ್ ಮಧ್ಯಪ್ರದೇಶ ಮೇಲೆ ನಿಲ್ಲಿಸಿದ್ದೀರಾ. ಆನ್ಸರ್ ಏನಂತ ನೋಡೋಣ. ಜೈಪುರ್ ಇಸ್ ದ ರೈಟ್ ಆನ್ಸರ್. ನೀವು ಇದನ್ನು ತೆಗೆದುಬಿಟ್ಟು ಎಲ್ಲಿಡಬೇಕು? ನೀವು ಆನ್ಸರ್ ಪಿಕ್ ಮಾಡಿದರೆ 1 ಮಾರ್ಕು, ನೀವು ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿದರೆ 1 ಮಾರ್ಕ್ ಇತ್ತು. ನೀವು ಆನ್ಸರ್ ಪಿಕ್ ಮಾಡಿರೋದು ಕರೆಕ್ಟ್ ಇತ್ತು, ಅಲ್ಲಿ 1 ಮಾರ್ಕ್ ಬಂತು. ನೀವು ಪ್ಲೇಸ್ ಮಾಡೋದ್ರಲ್ಲೂ ತಪ್ಪು ಮಾಡಿದ್ದೀರಾ. ಸೊ ಹಾಗಾಗಿ -1 ನಿಮಗೆ ಈ ಸುತ್ತಿನಲ್ಲಿ 0. ಓಕೆ, ಬಟ್ ವೆಲ್ ಟ್ರೈಡ್. ನಾವು ಪಿಂಕ್ ಸಿಟಿ ರಾಜಸ್ಥಾನ್ ಮೇಲೆ ಇಡಬೇಕಿತ್ತು. ಓಕೆನಾ? ಮುಂದಿನ ಪ್ರಶ್ನೆ ಟೀಮ್ ಎಲ್ಲೋಗೆ. ಪ್ರಶ್ನೆ ಏನಂತ ನೋಡೋಣ. ಇಲ್ಲಿನ ಬಿರಿಯಾನಿ ತಿಂದರೆ ಕೈ ತೊಳೆಯೋಕ್ಕೂ ಮನಸ್ಸಾಗಲ್ಲ, ಅಷ್ಟೊಂದು ರುಚಿ. ಜೊತೆಗೆ ಇಲ್ಲಿನ ಮುತ್ತುಗಳು ಪ್ರಪಂಚಕ್ಕೆ ಫೇಮಸ್. ಈ ಹೈಟೆಕ್ ಊರು ಯಾವುದು? ಹೈದರಾಬಾದ್. ಆನ್ಸರ್ ಪಿಕ್ ಮಾಡಿದ್ದಾರೆ ಹೈದರಾಬಾದ್ ಅಂತ. ತೆಲಂಗಾಣ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಉತ್ತರ ಸರಿ ಇದೆಯಾ? ರೈಟ್ ಆನ್ಸರ್. 2 ಪಾಯಿಂಟ್ಸ್ ಟು ನಮ್ಮ ಟೀಮ್ ಯೆಲ್ಲೋ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ನಮ್ಮ ಟೀಮ್ ಗ್ರೀನ್ಗೆ. ಯಾವ್ದು ಬರ್ತಿದೆ ನೋಡೋಣ. ಇಲ್ಲಿ ಹವಾಮಾನ ಎಷ್ಟು ಕೂಲ್ ಆಗಿರುತ್ತೋ ಟ್ರಾಫಿಕ್ ಅಷ್ಟೇ ಹಾಟ್ ಆಗಿರುತ್ತೆ. ಸಿಗ್ನಲ್ನಲ್ಲಿ ನಿಂತು ಸಾಕಾದ್ರೂ ಮಳೆ ಹನಿ ಬಿದ್ದ ತಕ್ಷಣ ಎಲ್ಲವನ್ನು ಮರೆಯುವ ಗಾರ್ಡನ್ ಸಿಟಿ ಯಾವುದು? ಬೆಂಗಳೂರು. ಬನ್ನಿ ಬನ್ನಿ ಬನ್ನಿ, ಹುಡುಕಿ 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 ಎಸ್, ಸಿಕ್ತು. ಬೆಂಗಳೂರಿನ ಎಲ್ಲಿಡಬೇಕು? ಕರ್ನಾಟಕ. ಸೂಪರ್. ನೋಡೋಣ ಉತ್ತರ ಸರಿ ಇದೆಯಾ ಅಂತ. ಉತ್ತರ ಕೊಡ್ಬೇಕಾ ಇದಕ್ಕೆ? ಕರ್ನಾಟಕದವರಾಗಿ ಬೇಡ. ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಟೀಮ್ ಗ್ರೀನ್ಗೆ ಸಿಗ್ತಾ ಇದೆ 2 ಪಾಯಿಂಟ್. ಸೂಪರ್. ಟೀಮ್ ಬ್ಲೂಗೆ ಮುಂದಿನ ಪ್ರಶ್ನೆ. ಇಲ್ಲಿನ ಜನ ತುಂಬ ಮರ್ಯಾದೆ ಕೊಡ್ತಾರೆ. ಮಾತಿನಲ್ಲೆಲ್ಲ ಪೆಹಲೆ ಆಪ್, ಮೊದಲು ನೀವು ಅಂತಾರೆ. ಕಬಾಬ್ ತಿನ್ನುತ್ತಾ ಅದೃಷ್ಟ ಹುಡುಕುವ ನವಾಬರ ಊರು ಯಾವುದು? ಉತ್ತರ ಬ್ಲೂ ಟೀಮ್ ಯಾವುದು? ಬನ್ನಿ, ಉತ್ತರ ಯಾವ್ದು ಕೊಟ್ಟಿದ್ದೀರಾ ಅಲ್ಲಿ ಪ್ಲೇಸ್ ಮಾಡಿ. ತಗೊಳ್ಳಿ, ನಿಮ್ಮ ಉತ್ತರ ತಗೊಳ್ಳಿ, ನೀವು ಪ್ಲೇಸ್ ಮಾಡಿ. ನ್ಯೂ ಡೆಲ್ಲಿ ಅಂತ ಗೆಸ್ ಮಾಡಿದ್ದಾರೆ. ನ್ಯೂ ಡೆಲ್ಲಿ ಇರೋದಿಲ್ಲಿ. ಉತ್ತರ ಏನು ಅಂತ ನೋಡೋಣ. ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಉತ್ತರ. ಲಕ್ನೋ. ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಾಗಿ ನಿಮಗೆ ಸಿಗ್ತಾ ಇರುವಂತಹ ಮಾರ್ಕ್. ಓಕೆ, ನನ್ನ ಭಾರತ ಸುತ್ತಿನಲ್ಲಿ ಯಾವೆಲ್ಲ ಟೀಮ್ ಯಾವ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಅಂತ ನೋಡೋಣ. ಟೀಮ್ ರೆಡ್ ಸಿಗ್ತಾ ಇದೆ 0. ಟೀಮ್ ಎಲ್ಲೋಗೆ ಸಿಗ್ತಾ ಇದೆ 2 ಪಾಯಿಂಟ್ಸ್. ಟೀಮ್ ಗ್ರೀನ್ ಸಿಗ್ತಾ ಇದೆ 2 ಪಾಯಿಂಟ್ಸ್ ಆ್ಯಂಡ್ ಟೀಮ್ ಬ್ಲೂಗೆ 0. ಬಟ್ ಟ್ರೈ ಮಾಡಿದ್ರಿ, ಪ್ಲೇಸ್ ಮಾಡೋದ್ರಲ್ಲಿ ರಾಂಗ್ ಮಾಡಿದ್ರಿ, ಹಾಗಾಗಿ -1. ಶಕ್ತಿ ಯುಕ್ತಿ. ಮೊದಲನೇ ಸುತ್ತು ಆಯಿತು. ಯಾರೆಲ್ಲ ಸರಿ ಉತ್ತರ ಕೊಟ್ಟರು, ಅವ್ರಿಗೆ ಎಷ್ಟು ಪಾಯಿಂಟ್ಸ್ ಬಂತು ಅಂತ ನೋಡಿದ್ವಿ. ಇವತ್ತಿನ 2ನೇ ಸುತ್ತು ನೆನಪು ಮರವು. ಎಷ್ಟು ಜನಕ್ಕೆ ಚೆನ್ನಾಗಿದೆ ಮೆಮೊರಿ ಪವರ್? ಪರವಾಗಿಲ್ಲ, ಮೀಡಿಯಂ ಆಗಿದೆ. ಅಂದರೆ ಸಾಸಿವೆ ಡಬ್ಬದಲ್ಲಿ ದುಡ್ಡು ಇಟ್ಟಿದ್ದೀರಿ ಅಂತ ಗೊತ್ತಿರುತ್ತೆ. ಜೀರಿಗೆ ಡಬ್ಬದಲ್ಲಿ ಯಾರು ಹುಡುಕಾಡ್ತೀರಿ. ನಿಮಗೆಲ್ಲ ಮೆಮೊರಿ ಪವರ್ ಚೆನ್ನಾಗಿದೆಯಾ? ನಮ್ಗೆ ತುಂಬ ಮರು ಜಾಸ್ತಿ. ತುಂಬ ಮರವಾ? ಹಂಗಾದ್ರೆ ಹೇಳಿ, ಫೋನ್ ಪೇ ಪಾಸ್ವರ್ಡ್ ಏನು? ಗೊತ್ತಿಲ್ವಾ? ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ? ಗೊತ್ತಿಲ್ಲ. ಅವರೇಜ್ ಮೆಮೊರಿ ಅವರೇಜ್ ಆಗಿದೆ. ಓಕೆ, ನಿಮ್ಮ ಆವ್ರೇಜ್ ಮೆಮೊರಿ ಪವರ್ನೇ ನಾವು ಚೆಕ್ ಮಾಡೋಣ. ಇವತ್ತಿನ 2ನೇ ಸುತ್ತು ನೆನಪು ಮರೆವು. ನೆನಪು ಮರೆವು. ಹಾಗಾದ್ರೆ ನೋಡ್ಕೊಂಬರೋಣವಾ. ಮೊದಲನೇ ಇಮೇಜ್ ನಮ್ಮ ತೆರೆ ಮೇಲೆ ಬರುತ್ತೆ. ಆ ತೆರೆಯಲ್ಲಿ ಏನೇನೋ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಆರ್ಡಿನರಿ ಸ್ಯಾರಿ ಅಂತ ಒಂದಷ್ಟು ಸ್ಯಾರಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನಾನು ಪ್ರತಿ ಟೈಮ್ಗೂ ಕೇಳ್ತೀನಿ, ಅಲ್ಲೊಂದು 25 ಸ್ಯಾರಿ ವೆರೈಟಿ ಇದ್ದರೆ ನೀವು ಎಷ್ಟು ವೆರೈಟಿ ಹೇಳ್ತೀರಾ ಅಂತ ಕೇಳ್ತೀನಿ. ನೀವು ಉದಾಹರಣೆಗೆ 25 ಹೇಳ್ತೀನಿ ಅಂತೀರಾ. ನೀವು 25 ಹೇಳ್ತೀನಿ ಅಂದರೆ ನಿಮಗೆ ಕೇಳಬೇಕಾಗುತ್ತೆ ಅಲ್ವಾ? ಅವರೆಲ್ಲ 24, 23, 22 ಹೇಳಿದರೆ ನಿಮಗೆ ಫಸ್ಟ್ ಚಾನ್ಸ್ ಸಿಗುತ್ತೆ. ಅಂದರೆ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಓಕೆನಾ?
ಸೊ ಬಿಡ್ ಮಾಡಿ ಆನ್ಸರ್ ನೀವು 25 ಹೇಳ್ತೀನಿ ಅಂತ 24 ಹೇಳಿದ್ರೆ ಏನಾಗುತ್ತೆ -1 ಆಗುತ್ತೆ. ಕರೆಕ್ಟ್ ಉತ್ತರ ಕೊಟ್ಟರೆ 1 ಪಾಯಿಂಟ್ ಬರುತ್ತೆ. ಓಕೆನಾ ಲೇಡೀಸ್ ರೆಡಿ? ಸೀರೆ ಅಂದ ತಕ್ಷಣ ಮುಖ ಅರಳ್ತಪ್ಪ. ಓಕೆ ರೆಡಿನಾ? ರೆಡಿ. ನೆನಪು ಮರೆವು ಸುತ್ತಿನ ಮೊದಲ ಚಿತ್ರ ತೆರೆ ಮೇಲೆ ಬರಲಿ. ವಾವ್, ಈಸಿ ಇದೆ. ಬೆಲ್ಲ, ತೆಂಗಿನಕಾಯಿ, ನಿಂಬೆಹಣ್ಣು, ಹಸಿಮೆಣಸು, ಕೆಂಪು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ, ಅರಿಶಿಣ, ಆಮೇಲೆ ಅದೇನು ಅಂತ ನಂಗೆ ಗೊತ್ತಿಲ್ಲ. ಅದ್ರ ಪಕ್ಕ ಶೇಂಗಾ, ಅದ್ರ ಪಕ್ಕ ಬಾದಾಮಿ, ಅದ್ರ ಪಕ್ಕ ಗೋಡಂಬಿ, ಖರ್ಜೂರ. ನೋಡ್ಕೊಳ್ಳಿ, ಬೇಗ ಬೇಗ ನೋಡ್ಕೊಳ್ಳಿ. ಕರೆಕ್ಟಾಗಿ ಬಿಡ್ ಮಾಡಿದ್ರೆ ಮಾರ್ಕ್ಸು. ಕಲ್ಸಕ್ರೆ ಕಲ್ಸಕ್ರೆ ಟೈಮ್ ಅಪ್. ಎಷ್ಟು ಬಿಡ್ ಮಾಡ್ತೀರಾ ಮೇಡಮ್? 20 ಬಿಡ್ ಮಾಡ್ತೀರಾ ನೀವು? 25. 25 ಇತ್ತ ಅಲ್ಲಿ? ಓಕೆ ಮೇಡಮ್, ನೀವು ಎಷ್ಟು ಬಿಡ್ ಮಾಡಿ? ಹಾಂ, ಒಂದು 5 ಮಾಡ್ತೀವಿ. 5. 26. ನೋಡ್ರಿ, ನಿಮ್ಗೊಂದು ಕಾಂಪಿಟೇಷನ್ ಬಂದಿದೆ. ಟೀಮ್ ಬ್ಲೂ 26 ಅಂತ ಬಿಡ್ ಮಾಡಿದ್ದಾರೆ. 26 ಐಟಮ್ ಇತ್ತ ಅಲ್ಲಿ? 50 ಇತ್ತಾ? ವಾಟ್ ಆ ಬ್ಯೂಟಿಫುಲ್ ಕ್ರಿಯೇಟಿವಿಟಿ. ಪ್ಲೀಸ್ ಹೇಳಿ. ಒಣಶುಂಠಿ, ಹಸಿ ಶುಂಠಿ, ಚಪಾತಿ, ಪೂರಿ, ಗೋಡಂಬಿ, ಕೆಂಪು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಹೀರೆಕಾಯಿ, ಅದು ಉಂಡೆದೇನು ಸುವರ್ಣಗೆಡ್ಡೆ, ಚಟ್ನಿ ಪುಡಿ, ರೆಡ್ ಚಿಲ್ಲಿ ಪೌಡರು, ಮತ್ತು ಇದು ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಬೆಲ್ಲ, ಆಮೇಲೆ ಸ್ಕ್ವಯರ್ದು ಚಪಾತಿ ಇತ್ತು, ಆಮೇಲೆ ಮೆಣಸು, ಜೀರಿಗೆ ಇತ್ತು, ಹಾಗೂ ಒಡೆದಿರೋ ತೆಂಗಿನಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಬಜೆ ಇತ್ತು, ಬಜೆ ಅನ್ನೋದಿತ್ತು, ಲವಂಗ ಇತ್ತು, ಆಮೇಲೆ ಕೊಳದಪ್ಲೆ, ತಾಮ್ರದ್ದು ಒಂದು ಕೆಳಗಡೆ ರೌಂಡೊಂದಿತ್ತು, ಮೇಲ್ಗಡೆ ಒಂದು ಬೇರೆ ಶೇಪಲ್ಲಿತ್ತು, ಸ್ಪೂನ್ ಇತ್ತು, ಅದ್ರ ಪಕ್ಕ ಸ್ಟೀಲಿಂದು ಒಂದು ಪಾತ್ರೆ ಇಟ್ಟಿದ್ರಿ. ಸೂಪರ್. ಉತ್ತರ ಕರೆಕ್ಟ್ ಇದೆಯಾ ನೋಡ್ರಣ್ಣ? ಓಕೆ, ನಮ್ಮ ಟೀಮ್ ಹೇಳ್ತಿದೆ ಆನ್ಸರ್ ಕರೆಕ್ಟ್ ಇದೆ ಅಂತ. ಟೀಮ್ ಬ್ಲೂಗೆ 1 ಮಾರ್ಕ್. ಸೊ ಮುಂದಿನ ಬಿಡ್ಡಿಂಗ್ ಹೋಗೋಣ. ಮುಂದಿನ ಚಿತ್ರ ಬರಲಿ ಶಕ್ತಿ ವಾಲ್ನಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಹತ್ತು, 9, 8, 7, 6, 5, 4, 3, 2, 1 ಆ್ಯಂಡ್ ಟೈಮ್ ಅಪ್. ಎಷ್ಟು ಬಿಡ್ ಮಾಡ್ತೀರಿ? 15 ಅಂತ ಹೇಳ್ತಿದ್ದಾರೆ. 16. ಹಾಂ, 18. 10. ಓಕೆ, 18 ಅಂತ ಬಿಡ್ ಮಾಡಿದ್ದಾರೆ. ಹೇಳಿ. ಬೆಳ್ಳುಳ್ಳಿ, ಆಮೇಲೆ ಕಂಸಾಳೆ, ತಾಳ, ವೀಣೆದೊಂದು ಇತ್ತು, ಮತ್ತು ಇನ್ನೊಂದು ಮೆಂಡೋಲಿನ್ ಥರ ಏನೋ ಸಿತಾರದ ಥರ ಇತ್ತು, ಆಮೇಲೆ ಕೈಗೆ ಹಾಕೋ ಕಡ್ಗ, ಜಪಮಾಲೆ, ಕೌಡೆ, ಆಮೇಲೆ ಶಾಲೋ ಟವಲ ಗೊತ್ತಿಲ್ಲ ಅದಿತ್ತು, ಸೀರೆ ಆಯಿತು. ಆಮೇಲೆ ಇದು ಗೊಂಬೆಗಳಲ್ಲಿ ಹಸುದೊಂದು ಗೊಂಬೆ ಇತ್ತು, ವಿಗ್ರಹ ಇತ್ತು. 12 ಆಗಿದೆ. 12. ಮತ್ತು ಗಿಣಿದೊಂದಿತ್ತು. ವಾಕಿಂಗ್ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಿದ್ದಾರೆ. 13. ಆಮೇಲೆ ದೀಪ ಇತ್ತು. 14. ಆಮೇಲೆ ಕಾರ್ಪೆಟ್. 15. ಕಾರ್ಪೆಟ್ಟು 2 ಇದ್ವಾ? 2 ಚಲೋ ನೋಡಿರಲ್ಲ, ಗಪ್ಪನೆ. 15. ಆಮೇಲೆ ಸಿಂಗಲ್ ದೀಪ ಇತ್ತು. ದೇವರ ಶಿವನ ಫೋಟೋ 2 ಇದ್ವು. ಹೌದಾ? ಮೂರ್ತಿ 2 ಇದ್ವು. 16. ಆಮೇಲೆ ಹೇಳಿದ್ರು ಮೂರ್ತಿ ಅಂತ, ಮೂರ್ತಿ ವಿಗ್ರಹ ಅಂತ ಹೇಳ್ದೆ. ಓಕೆ, 15 ಆಗಿದೆ. ಇದೊಂದಿತ್ತು. 16. ಆಮೇಲೆ ಇನ್ನು 2. ಶುಂಠಿ ಒಂದು. 17.
ಮೂರು ದೀಪ ಬಂದಿತ್ತು ಕಡೆದು. 3 ದೀಪ ಇತ್ತು. ಓಕೆ, ಟೈಮ್ ಅಪ್. ನೋಡೋಣ ಉತ್ತರ ಕರೆಕ್ಟ್ ಇದೆಯಾ ಅಂತ. ಓಕೆ, ಟೀಮ್ ಎಲ್ಲೋ ಗೆಸ್ ಬಿಡ್ ಮಾಡಿದ ಆನ್ಸರ್ಸ್ ರಾಂಗ್ ಇದೆ. ಹಾಗಾಗಿ ನಿಮ್ಮ ಖಜಾನೆಗೆ 0 ಸೇರ್ತಾ ಇದೆ. ಓಕೆ, ಮುಂದಿನ ಇಮೇಜ್ ಹೋಗೋಣ. ಮುಂದಿನ ಇಮೇಜ್ ನೋಡೋಣ. ಏನೇನು ವಸ್ತು ಇದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಹತ್ತು, 9, 8, 7, 6, 5, 4, 3, 2, 1. ಟೈಮ್ ಅಪ್. ಎಸ್, ಎಷ್ಟು ಬಿಡ್ ಮಾಡ್ತೀರಿ? 10. 38. ಎಷ್ಟು ಬಿಡ್ ಮಾಡ್ತೀರಿ? ಒಂದು 15, 17, 38 ಬಿಡ್ ಮಾಡ್ತೀರಾ? ಎಷ್ಟು? 38 ಇತ್ತಾ? ಓಕೆ, ಹಾಂ. ಬ್ಯಾಟು, ಬಾಲು, ಆಮೇಲೆ ಕಾಲ್ಗೆ ಹಾಕೊಳ್ತೀವಲ್ಲ ಇದು ನೀ ಕ್ಯಾಪಾ? ಹಾಂ, ಕ್ಯಾಪು. ಅದೇ ಕಾಲ್ಗೆ ಹಾಕ್ತಾರಲ್ಲ. ಬ್ಯಾಟು, ಬಾಲು, ಮತ್ತು ವಿಕೆಟು, ಟೈಮರು, ಮತ್ತು ಇದು ಫಸ್ಟ್ ಏಡ್ ಬಾಕ್ಸ್ 2 ಇದೆ, ಮತ್ತು 2 ವಿಗ್ರಹ ಇದೆ, ಮೆಡಲ್ ಇದೆ, ಮತ್ತು ಇದು ಚೆಸ್ ಇದೆ, ಚೆಸ್ ಬೋರ್ಡ್ ಇದೆ, ಚೆಸ್ ಕಾಯಿನ್ಸು, ಮತ್ತು ಗೋಲಿ ಇದೆ, ಬುಗ್ರಿ ಇದೆ, 13. 3 ಬಾಲ್ಸ್ ಇದೆ. ಒಂದು ಟೆನ್ನಿಸ್ ಬಾಲು, ಒಂದು ಕ್ರಿಕೆಟ್ ಬಾಲು, ಒಂದು 16. ಬ್ಯಾಸ್ಕೆಟ್ ಬಾಲು. ಹಾಂ, 16. ಆಮೇಲೆ ಇದು ಚೌಟಿ ಇದೆ, 17. ಆಮೇಲೆ ಡ್ರಮ್ ಇದೆ, 18. 38 ಹೇಳಿದ್ದೀರಾ. ಆರಾಮಾಗಿ. ಟೆನ್ನಿಸ್ ಬಾಲ್, ಶಟಲ್ ಬ್ಯಾಟು, ಟೆನ್ನಿಸ್ ಬಾಲ್ ಆಗಿದೆ. 19. ಶಟಲ್ ಬ್ಯಾಟ್, ಶಟಲ್ ಬ್ಯಾಟ್ ಇದೆ, ಹಾಂ ಹಾಂ. ಮೆಡಲ್ಲು, 20. ದೀಪ ಇದೆ, 2 ವಿಗ್ರಹ ಇದೆ. ಆಯಿತು. ಓಕೆ, ನೋಡೋಣ. ತೆರೆ ಮೇಲೆ ಶೂ ಇತ್ತು, ಬಾಟಲ್ ಇತ್ತು, ಬ್ಯಾಂಡ್ ಇತ್ತು, ಯೋಗ ಮ್ಯಾಟ್ ಇತ್ತು, ಲಗೋರಿ ಇತ್ತು, ಡಂಬಲ್ ಇತ್ತು, 2 kg 2. ಹಾಂ, ಯೋಗ ಮ್ಯಾಟ್ ಇತ್ತು. ಅನ್ಫಾರ್ಚುನೇಟ್ ನೀವು ಆನ್ಸರ್ ಕೊಡೋಕ್ಕಾಗಿಲ್ಲ. ಟೀಮ್ ರೆಡ್ಗೆ ಸಿಗ್ತಾ ಇದೆ 0. ಎಷ್ಟು ಹೇಳಿ? 0. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಇಮೇಜ್ ನೋಡೋಣ. ಬಿಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಬಿಡ್ ಮಾಡಿ, ಓಕೆನಾ? ಹತ್ತು, 9, 8, 7, 6, 5, 4, 3, 2, 1 ಆ್ಯಂಡ್ ಟೈಮ್ ಅಪ್. ಓಕೆ, ಎಷ್ಟು ಬಿಡ್ ಮಾಡ್ತೀರಾ ಮ್ಯಾಮ್? ನಾವು 10. ನೀವು 10ರಲ್ಲೇ ಇದ್ದೀರಾ? ನೀವು 20. 22. ಹಾಂ, 22. ಮೈನಸ್ ಆಗುತ್ತೆ. ಹಾಂ, 10 ಮೇಡಮ್. ಹಾಂ, 10. ಓಕೆ, 22 ಹೇಳಿ. ಪೆನ್ನು, ಪೆನ್ಸಿಲ್ಲು, ಪೇಪರ್ ಪ್ಯಾಡು, ಪಂಚಿಂಗ್ ಮಿಷನ್ನು, ಸ್ಟೇಪ್ಲರು. ಹೇಳಿ. ಸ್ಟಪ್ಲರ್ ಆದಮೇಲೆ ಡಸ್ಟ್ಬಿನ್ನು, ವಾಚು, ಗಡಿಯಾರ ಗೊತ್ತೈತೆ. ಆಮೇಲೆ ವಾಚ್, 9 ಆಗಿದೆ. ಕೀ, ಮನೆ ಕೀ, 2 ಥರ ಕೀ ಇದೆ ಅದರಲ್ಲಿ. 10, 11. ಇದು ಪೇಪರ್ ವೆಯ್ಟ್, ಪೇಪರ್ ವೆಯ್ಟ್. 12. ಟೈಪಿಂಗ್ ಮಿಷನ್. 13. ಪೆನ್ನುಗಳು 3 ಕಲರ್ ಪೆನ್ನು. ಯಾವ ಕಲರು? ರೆಡ್ಡು, ಗ್ರೀನು, ಆರೆಂಜ್. 15. ಮಾರ್ಕರ್ ಪೆನ್ ಅದು. 16.
2 ಕಡೆ ಪಿನ್ಸ್ ಇತ್ತು, ಅಲ್ಲಿ 2 ಪಿನ್ಸ್, ಈ ಕಡೆ 2 ಇತ್ತು. ಮತ್ತು ಟ್ಯಾಗ್, ಪೇಪರ್ ಟ್ಯಾಗ್, 17 ಪೇಪರ್ ಟ್ಯಾಗು. ಟೈಮ್ ಓಕೆ, ಇವ್ರಿಗೆ ಸಿಗ್ತಾ ಇರೋ ಮಾರ್ಕ್ 0. ಸೊ ರೆಡ್ ಬಿಡ್ ಮಾಡಿದ್ರಿ, ನಿಮ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ. ವೆಲ್ ಪ್ಲೇಡ್ ಆಲ್ ದ ಟೀಮ್. ಸೊ ನೆನಪು ಮರೆವು ಸುತ್ತಿನಲ್ಲಿ ಗೆದ್ದಿರೋದು ನಮ್ಮ ಟೀಮ್ ಬ್ಲೂ. ಅಭಿನಂದನೆಗಳು. ಓವರ್ ಆಲ್ 2 ಎಪಿಸೋಡ್ನಲ್ಲಿ ಯಾರು ಹೈಯೆಸ್ಟ್ ಅಂತ ನೋಡೋದಕ್ಕೆ ಹೋದರೆ ನಮ್ಮ ಟೀಮ್ ಗ್ರೀನ್ ಕಳೆದ ಎಪಿಸೋಡ್ನಲ್ಲಿ 14 ಆ್ಯಂಡ್ ಲಾಸ್ಟ್ ನಮ್ಮ ರೌಂಡ್ನಲ್ಲಿ 2 ತಗೊಂಡು 16 ಅಂಕ ಇರೋದ್ರಿಂದ ಸೊ ಇವ್ರಿಗೊಂದು ಒಳ್ಳೆ ಇಮ್ಯುನಿಟಿ ಸಿಗ್ತಾ ಇದೆ. ಆ ಇಮ್ಯುನಿಟಿ ಏನು ಅನ್ನೋದು ಸಸ್ಪೆನ್ಸ್ ಆಗಿರುತ್ತೆ. ಓಕೆನಾ? ಸೊ ಈಗ ನೀವೆಲ್ಲರೂ ಕೂಡ ಹೋಗ್ತಿದ್ದೀರಿ ಓಟ್ ಔಟ್ ಸೆಷನ್ಗೆ. ಶಕ್ತಿ ಯುಕ್ತಿ. ನನಗೆ ಕೆಂಪು ಟೀಮಿಂದ ಸಾವಿತ್ರಿ ಎಲಿಮಿನೇಟ್ ಆಗಬೇಕಂತ ಇದೆ. ಯಾಕಂದರೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಮತ್ತು ಹೇಳಕ್ಕೆ ಹೋಗ್ತಾರೆ ಅದೇನೋ ಮರ್ತು ಹೋಗೋ ಥರ ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ಟರೆ ಶೀಲಾ ಒಂಚೂರು ಚೆನ್ನಾಗಿ ಆಡ್ತಾಯಿದ್ರು. ಅವರಿಗೆ ಅವ್ರನ್ನ ಸಿಕ್ಕಿ ಅವ್ರ ಟೀಮ್ ಕಡಿಮೆ ಆಗ್ತಾಯಿದೆ ಅನ್ನಿಸ್ತಾ ಇದೆ. ಆದ್ದರಿಂದ ನಾನು ಸಾವಿತ್ರಿನ ಎಲಿಮಿನೇಟ್ ಮಾಡ್ತೀನಿ. ಇನ್ನು ವಿನುತಾ ಮತ್ತು ಶಶಿಕಲಾ ಅವ್ರ ಟೀಮಲ್ಲಿ ಶಶಿಕಲಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಶಶಿಕಲಾ ಅವರು ಅಷ್ಟೇ ಈಗ ಕೊಡ್ತಾ ಇರೋ ಆನ್ಸರ್ಗಳನ್ನೆಲ್ಲ ನೋಡುವಾಗ ಅವ್ರು ಸ್ವಲ್ಪ ಹಿಂದೆ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾನು ಶಶಿಕಲಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ನಾನು ರೆಡ್ ಟೀಮಿಂದ ಸಾವಿತ್ರಾಮ್ ಅವ್ರನ್ನ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವರು ಆನ್ಸರ್ನ ನೋಡೋವಾಗ, ಬೋರ್ಡಲ್ಲಿ ನೋಡೋವಾಗ ಅವರು ತುಂಬ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದಾರೆ ಮತ್ತು ಹೇಳೋವಾಗಲೂ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಕಾನ್ಫಿಡೆನ್ಸ್ ಕಮ್ಮಿ ಇರೋದ್ರಿಂದ ನಾನು ಅವ್ರನ್ನ ಎಲಿಮಿನೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ಬಂದು ಶೀಲಾ ಅವರು, ರೆಡ್ ಟೀಮ್ ಅವರೇ ಶೀಲಾ ಅವ್ರನ್ನ ಇಷ್ಟಪಡ್ತೀನಿ. ಅವ್ರಿಗೆ ಆನ್ಸರ್ ಗೊತ್ತಿದೆ, ಆದರೆ ಹೇಳೋವಾಗ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಅಂದರೆ ಮೆಮೊರಿ ಕಮ್ಮಿ ಇದೆ ಅಂತ ನನಗನ್ಸುತ್ತೆ. ನಾನು ಎಲಿಮಿನೇಟ್ ಮಾಡ್ತಾ ಇರೋದು ಸಾವಿತ್ರಿ ಅಂತ ಅನ್ನೋರನ್ನ. ಯಾಕೆ ಅಂತಂದರೆ ಅವರು ಗ್ರೂಪಲ್ಲಿ ಇನ್ನೊಬ್ಬರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಬಟ್ ಓವರಾಲು ಚೆನ್ನಾಗಿ ಉತ್ತರನೇ ಕೊಟ್ಟರು. ಇದರಲ್ಲಿ ಯಾವುದು ದ್ವೇಷ ಅನ್ನೋದೇನೂ ಇಲ್ಲ. ನಾವು ಗುಂಪಲ್ಲಿ ಆಟ ಆಡ್ತಾ ಇರೋದ್ರಿಂದ ಇಬ್ಬರಿಗೂ ಸೇಮ್ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಫಿಲಮ್ ರೌಂಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೀರೋಗಳದ್ದೆಲ್ಲ ಹೆಸರೆಲ್ಲ ಹೇಳ್ಕೊಂಡು ಬಂದರು. ಸೊ ಬಜರ್ ರೌಂಡಲ್ಲೆಲ್ಲ ಶೀಲಾ ಅವರು ಚೆನ್ನಾಗಿ ಮುಂದೆ ಬಂದರು. ಸೊ ಸಾವಿತ್ರಿ ಅವರು ಅದರೊಳಗೂ ಸ್ವಲ್ಪ ಏನೋ ಹಿಂದುಳ್ಕೊಂಡ್ರು ಅಂತ ನಂಗೆ ಅನ್ನಿಸ್ತು. ಮೆಮೊರಿ ಪವರಲ್ಲೂ ಅಷ್ಟೇ, ಬಿಡ್ ಮಾಡಬೇಕಾದ್ರೆ ಅವ್ರು ಏನು ಮಾಡಿಬಿಟ್ಟಿದ್ರು, ಬೇಗ ಡಿಸಿಷನ್ ತೊಗೊತಾ ಇದ್ದರು. ಎಷ್ಟು ಮಾಡಬೇಕು ಅನ್ನೋದನ್ನು ಯೋಚನೆನೇ ಮಾಡಲಿಲ್ಲ. ಪಿಕ್ಚರು ಬಂದ ತಕ್ಷಣ ಏಕದಮ್ಮು 20-22 ಐಟಮ್ಮು ಹೆಸರು ಹೇಳ್ತೀವಿ ಅಂದ್ಬಿಟ್ಟು ತಾವೇ ಮುಂದಾಳತ್ವ ತೊಗೊಂಡ್ರು. ಅಲ್ಲೂ ಶೀಲಾ ಅನ್ನೋರಿಗೆ ಅವಕಾಶ ಸಿಗಲಿಲ್ಲ. ಶೀಲಾ ಅವರು ಹೇಳ್ತಾ ಇರಬೇಕಾದ್ರೆ ತಾವೇ ಮಧ್ಯದಲ್ಲಿ ಮೈಕು ಇಸ್ಕೊಂಡ್ಬಿಟ್ಟು ತಾವೇ ರಾಂಗ್ ಆನ್ಸರ್ ಕೊಟ್ಟರು. ಹಾಗಾಗಿ ಸಾವಿತ್ರಿ ಅವ್ರನ್ನ ನಾನು ಇದು ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸಾವಿತ್ರಿ ಅನ್ನೋರನ್ನ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಅಂದರೆ ಅವರು ತುಂಬ ಜಾಗನ ಬೇಗ ಹತ್ತತ್ರ ಹಿಡ್ಕೊಂಡು ನಿಂತ್ಕೊಳ್ತಾರೆ, ಅದಕ್ಕೆ ಅವ್ರಿಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ಶಶಿಕಲಾ ಅವ್ರನ್ನ ಮಾಡ್ತಿದ್ದೀನಿ. ಅವರು ಸ್ವಲ್ಪ ಸ್ಲೋ ಇದ್ದಾರೆ, ಹಾಗಾಗಿ ಅವ್ರನ್ನ ಮಾಡ್ತಾಯಿದ್ದೀನಿ. ನಾನು ಸಾವಿತ್ರಿ ಅವ್ರನ್ನ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ವಿಷಯನ ಸರಿಯಾಗಿ ತಿಳ್ಕೊಳ್ತಾ ಇರಲಿಲ್ಲ. ಮುಂದೆ ಮಾತಾಡೋರು, ವಿಷಯ ಮಾತಾಡೋಕ್ಕಿಂತ ಮುಂಚೆನೇ ಮೊದಲೇ ಮಾತಾಡ್ಬಿಡ್ತಾಯಿದ್ರು. ಸೊ ಹಾಗಾಗಿ ನನಗೆ ಅವರು ಇಷ್ಟ ಆಗಲಿಲ್ಲ. ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಇನ್ನೊಬ್ಬರು ಬಂದು ನಾಗಶೀಲಾ ಮೇಡಮ್ ಅವರು ಅಷ್ಟೇ ಒಂಥರ ಇದು ಆಟ ಅಂತ ತಿಳ್ಕೊಳ್ತಾ ಇರಲಿಲ್ಲ. ಏನೋ ನಾನೇ ಗೆಲ್ಲಬೇಕು ಅಂತ ಕೆಲವು ಸಲ ಆ ಬಜಾರ್ನ ಒತ್ತಕ್ಕೆ ಹೋಗ್ಬೇಕಾದ್ರೆ ತಳ್ಳೋದು ನಮ್ಗೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಮತ್ತು ನಮ್ಮದೇ ನಡಿಬೇಕು ಆ ಥರ ಬಾಸಿಸಮ್ ಥರ ಎಲ್ಲ ನೂಕ್ಬಿಟ್ಟು ಹೋದರು. ಸೊ ಹಾಗಾಗಿ ನಾನು ಅವರಿಬ್ಬರನ್ನೂ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ನಾಗಶೀಲಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ಅವರು ಒಟ್ಟು ಯಾರಿಗೂ ಮತ್ತೊಬ್ರಿಗೆ ಆಟ ಆಡೋಕ್ಕಾಗಲ್ಲ, ಸ್ಟೇಜ್ ತುಂಬ ಅವರೊಬ್ಬರೇ ಬರ್ತಿದ್ರು, ಅದಕ್ಕೋಸ್ಕರ ಅವ್ರನ್ನ ಮಾಡ್ತಾಯಿದ್ದೀನಿ. ಮತ್ತು ಎರಡನೇದು ನಾನು ಉಮಾ ಅವ್ರನ್ನ ಮಾಡ್ತೀನಿ.
ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ, ಆದರೆ ಇನ್ನೊಬ್ರಿಗೆ ಚಾನ್ಸ್ ಕೊಡೋಕ್ಕೆ ಇರಲಿಲ್ಲ, ಅದಕ್ಕೋಸ್ಕರ ಉಮಾ ಅವ್ರನ್ನ ಮಾಡ್ತಾಯಿದ್ದೆ. ಗ್ರೀನ್ ಟೀಮ್ ಅವರು ನಿವಿತಾ ಇದ್ದಾಳಲ್ಲ, ಅವರು ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಅವರು ಬಜಾರ್ ಹೊತ್ತಕ್ಕೆ ಹೋದರೆ ಬಜಾರ್ ಹೊತ್ತಕ್ಕೆ ಬಿಡ್ತಾ ಇಲ್ಲ, ಅದೊಂದು. ಆಮೇಲೆ ಉಷಾ ಬೇಗ ಬಂದು ಇದಾಗ್ಬಿಡ್ತಾರೆ. ಬ್ಲೂ ಟೀಮ್ ಅವರು ಎಲ್ಲದಕ್ಕೂ ನಾನೇ ಫಸ್ಟು ಅಂತ ಹೋಗ್ತಾರೆ. ಆ ಫಸ್ಟು ಅಂತ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೋದು. ಚಂದ್ರಕಲಾ, ಉಮಾ. ನಾನು ಸಾವಿತ್ರಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೂ ಅವ್ರಿಗೂ ಕೋಆರ್ಡಿನೇಷನ್ನೇ ಇಲ್ಲ. ಅವ್ರು ಸ್ವಲ್ಪ ಸ್ಲೋ ಇದ್ದಾರೆ, ನಾನು ಸ್ವಲ್ಪ ಫಾಸ್ಟ್ ಆಗಿದ್ದೀನಿ. ಅದರಿಂದ ಸಾವಿತ್ರಿ ಅವ್ರನ್ನ ಮಾಡ್ತಾಯಿದ್ದೀನಿ. ಮತ್ತು ಶಶಿಕಲಾ ಅವ್ರನ್ನ, ಅವರು ಫಸ್ಟ್ ಆನ್ಸರೇ ತಪ್ಪು ಹೇಳಿಬಿಟ್ರು. ಅದಕ್ಕೇ ನಂಗೆ ಸ್ವಲ್ಪ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇದೆ. ಬ್ಯಾಂಗ್ಳೂರಲ್ಲಿರೋದು ಮತ್ತು ಅವ್ರದ್ದು ಇಲ್ಲಿದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಶಶಿಕಲಾ ಅವ್ರನ್ನ ಮತ್ತು ಸಾವಿತ್ರಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾಯಿದ್ದೀನಿ. ಶಕ್ತಿ ಯುಕ್ತಿ. ಯಾರು ಮುಂದಿನ ರೌಂಡಿಗೆ ಕಂಟಿನ್ಯೂ ಆಗ್ತೀರಿ, ಯಾರು ಆಗೋದಿಲ್ಲ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಅಂಟಿಲ್ ದೆನ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.